ರಾಜಲಕ್ಷ್ಮಿ, ನೀನು ಗ್ರೌಂಡ್ಗೆ ಯಾಕೆ ಬಂದೆ? ಸರ್, ನೀವು ಕನ್ಫ್ಯೂಸ್ ಆಗ್ತಿದ್ದೀರಾ ಸರ್. ಇದು ಗ್ರೌಂಡ್ ಅಲ್ಲ ಸರ್, ನಿಮ್ಮ ಮನೆ. ನಾನು ಗ್ರೌಂಡಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನೀನು ಫೀಲ್ ಆಗ್ತಿ ಅಂತ ಹೇಳಿ ಹಾಗೆ ಹೇಳಿದೆ. ಹಾ, ಇಲ್ಲ ಸರ್, ಇದು ಸುಳ್ಳು. ಅದೇ ನಿಜ. ರಾಜಿ, ನನ್ನ ಮಾತು ನಂಬು, ನಾನು ನಿಜ ಹೇಳ್ತಿದ್ದೀನಿ. ಸರ್, ನೀವ್ ಹೇಳ್ತಿರೋದು ಎಲ್ಲಾನು ಸುಳ್ಳೆ. ಅವಳು ಹೇಳಿರೋದೇ ನಿಜ. ಯಾರು ಅವಳು ಅಂತಿದೆಯಲ್ಲ? ಇಲ್ಲಿ ನೋಡಿ. ಹಾ, ಇವಳು. ನೋಡಿದ್ರಾ? ನೋಡಿ, ಇನ್ನ ನೋಡ್ತೀರಾ? ರಾಜಲಕ್ಷ್ಮಿ, ಅಷ್ಟಕ್ಕೆ ಈ ಫೋಟೋ ತೆಗ್ದಿದ್ಯಾರು? ಯಾರು ತೆಗೆದ್ರೆ ಏನು ಸರ್? ಇದು ನಿಜ ಅಲ್ವಾ? ಹೇಳಿ. ರಾಜಲಕ್ಷ್ಮಿ, ಅದು ಆ ದಿನ ಅವತ್ತು. ನೋಡಿದ್ರಾ? ಸಿಕ್ಕಾಕೊಂಡ್ರಿ. ಏನು? ನೀವಿಷ್ಟೆಲ್ಲ ಬದಲಾಗ್ತೀರಾ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಸರ್. ನಾನಾ? ನೀವೇ ಸರ್. ನಿಜ ಹೇಳಿ ಸರ್, ನಾನು ಹಾಕಿ ಆಡಬೇಕು ಅಂತ ನಿಮ್ಗಿಷ್ಟ ಇಲ್ಲ ಅಲ್ವಾ? ಅದಕ್ಕೆ ನನ್ನನ್ನ ಮನೇಲಿ ಕೂಡಿಸಿ ಇವಳನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಾ ಅಲ್ವಾ? ರಾಜಲಕ್ಷ್ಮಿ, ಅಷ್ಟಕ್ಕೂ ಹಾಗ್ಯಾಕೆ ಮಾತಾಡ್ತಿದ್ಯಾ? ನೀನ್ ಹಾಕಿ ಆಡ್ಬೇಕು ಅಂತ ಆಸೆ ಪಡೋದ್ರಲ್ಲಿ ನಾನೇ ಫಸ್ಟ್ ವ್ಯಕ್ತಿ ಆಗ್ತೀನಿ. ಇವಾಗ ನಿಜ ಹೇಳಿ. ಈಗಲ್ಲ, ಯಾವಾಗ್ಲೂ ಇದೇನೆ ನಿಜ. ಹೌದಾ? ಸರಿ, ಇದೇ ನಿಜ ಆಗಿದ್ರೆ ನನ್ನ ಕಾಲ್ಗೆ ಇಷ್ಟು ದೊಡ್ಡ ಕಟ್ಟನ್ ಯಾಕೆ ಕಟ್ಸಿದ್ರಿ? ಒಂದ್ ತಿಂಗಳು ರೆಸ್ಟ್ ತಗೋಬೇಕು ಅಂತ ಆ ಡಾಕ್ಟರ್ ಹತ್ರ ಕಟ್ಟು ಕತೆಗಳನ್ನ ಯಾಕೆ ಹೇಳ್ಸಿದ್ರಿ? ಏನು? ನಾನು ಡಾಕ್ಟರ್ ಹತ್ರ ಹೇಳ್ಸದ್ನ? ಅಷ್ಟಕ್ಕೂ ನಾನು ಯಾಕೆ ಹೇಳ್ತೀನಿ ರಾಜಲಕ್ಷ್ಮಿ? ಪಾಲಿಟಿಕ್ಸ್ ಸರ್, ಪಾಲಿಟಿಕ್ಸ್. ಸೆಲೆಕ್ಷನ್ ಇಂದ ನನ್ನ ದೂರ ಇಡಬೇಕು ಅಂತಾನೆ ಅಲ್ವಾ ನೀವ್ ಹಾಗೆ ಮಾಡಿದ್ದು? ರಾಜಲಕ್ಷ್ಮಿ, ಅಷ್ಟಕ್ಕೂ ನಾನು ಯಾಕೆ ದೂರ ಇಡ್ತೀನಿ? ತಪ್ಪಿಸ್ಕೋಬೇಡಿ ಸರ್. ನಡೀತಾ ಇರೋದು ಇಲ್ಲಿ ಕಣ್ಮುಂದೆನೆ ಕಾಣಿಸ್ತಿದ್ಯಲ್ಲ. ನಿಮ್ಮಂತ ಗಂಡಸ್ರ ಜೊತೆ ಹುಷಾರಾಗಿರ್ಬೇಕು ಅಂತ ಗೊತ್ತು, ಆದ್ರೆ ಮುಂದೆ ಆಗೋ ಗಂಡನ್ ಜೊತೆನೂ ಕೂಡ ಹುಷಾರಾಗಿರ್ಬೇಕು ಅಂತ ನನಗಿವಾಗ್ಲೇ ಗೊತ್ತಾಗಿದ್ದು. ನಡೀರಿ. ರಾಜಲಕ್ಷ್ಮಿ, ಎಲ್ಲಿಗೆ? ಪ್ರಾಕ್ಟೀಸ್ಗೆ. ಪ್ರಾಕ್ಟೀಸ್ಗಾ? ಇವಾಗ ಪ್ರಾಕ್ಟೀಸ್ ಮಾಡಿದ್ರೆ ನಿನ್ ಕಾಲಿಗೆ ಅಪಾಯ. ರಾಜಲಕ್ಷ್ಮಿ, ನನ್ ಮಾತು ಕೇಳು. ಸರ್, ಇಲ್ಲಿವರೆಗೂ ಬಂದ ಮೇಲೆ ನಿಮ್ ಮಾತನ್ನ ನಾನು ಯಾಕೆ ಹೇಳಿ? ನನ್ ಮಾತೆ ನಾನು ಕೇಳಲ್ಲ. ನನ್ ಸ್ಪರ್ಧೆ ಅವಳ ಜೊತೆಗೆ. ಪ್ರಾಕ್ಟೀಸ್ ಮಾಡಿಸಿ. ನಡೀರಿ. ರಾಜಲಕ್ಷ್ಮಿ, ನಾನು ಹೇಳೋದ್ ಕೇಳು. ನಡೀರಿ ಸರ್. ರಾಜಲಕ್ಷ್ಮಿ, ರಾಜಲಕ್ಷ್ಮಿ.